ಇದು ನಮ್ಮ ಕ್ಷೇತ್ರ ಯೋಗಕ್ಕಿಂತ ಯೋಗಕ್ಷೇಮ ಮುಖ್ಯ. ಈ ಜನ ಆಶೀರ್ವಾದ ಮಾಡಿದ್ದಾರೆ, ನಾವು ಅದನ್ನ ಉಳಿಸ್ಕೊಂಡೋಗ್ಬೇಕು. ಅವನು ಏನಾರು ಬೈಕೊಂಡೋಗ್ಲಿ, ತಲೆ ಕೆಡಿಸ್ಕೋಬೇಡ. ಜನರ ಸೇವೆ ಬೆಳಗ್ಗೆ ಸಾಯಂಕಾಲ ಅವ್ರ ಪಾದ ತೊಳ್ಕೊಂಡು ಅವ್ರ ಸೇವೆ ಮಾಡಿಕೊಂಡು ಆ ನನ್ನ ತಾಯಂದಿರಿಗೆ ರಕ್ಷಣೆ ಕೊಟ್ಕೊಂಡು ಎಲ್ಲ ಸರ್ವರಿಗೂ ಸಮಪಾಲು ಅಂತೇಳಿ ಎಲ್ಲ ಜನಾಂಗದವ್ರಿಗೊಟ್ಟು ಒಟ್ಟು ಕೆಲಸ ಮಾಡ್ಕೊಂಡು ಹೋಗಿ ಸಾಕು. ಇನ್ನ ನೀನು ನಾನು 8 ಸತಿ MLA ಆದಂಗೆ ನೀನು 8 ಸತಿ MLA ಆಯ್ತ್ಯಾ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಮಾಡಕ್ ಹೋಗ್ಬೇಡ. ಈಗ ಕುಮಾರಸ್ವಾಮಿ ಅವರು ಪಾಪ ಬಂದು ಇಲ್ಲಿ ಎಲೆಕ್ಷನ್ ನಿಂತವ್ರೆ. ಕುಮಾರಸ್ವಾಮಿ ಅವರು ಬಂದು ಎಲೆಕ್ಷನ್ ನಿಂತವ್ರೆ. ಅಲ್ಲ, ನಾನು ಕೇಳೋದು ಇಷ್ಟೇ, ಈಗ ಕುಮಾರಸ್ವಾಮಿ ಅವ್ರಿಗೆ ನೀವು ಕೇಳಬೇಕು. 2 ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ರು. ಹೋದ ಬಾರಿ 7 ಜನನು MLA ಇದ್ರು ತಾರೇನ್ರಿ? ಇದ್ರೋ ಇಲ್ಲ? 7 ಜನ, 7 8 ಇದ್ರು. 8 ಕಣೆಯ. ಮಂಡ್ಯ 7, ಇಲ್ಲೊಂದು 8. ಏನಪ್ಪ ಸಾಕ್ಷಿ ಗುಡ್ಡೆ ಕಟ್ಟುದಿಲ್ಲ? 3 ಜನ MLC ಇದ್ರು, 8 ಜನ MLA ಇದ್ರು, 3 ಜನ ಮಂತ್ರಿ ಇದ್ರು. ತಮ್ಮಣ್ಣ, ಪುಟ್ಟರಾಜು, ಸಾರಾ ಮಹೇಶ್, 3 ಜನ. ನಿನ್ನ ಅವಧಿಯಲ್ಲಿ ಇಲ್ಲ, ಹಿಂದೇನು ಲೆಕ್ಕ ಹಾಕೊಳ್ಳಿ, ಹಿಂದೆ ಅವಧಿಯಲ್ಲಿ 2 ಬಾರಿ ಚೀಫ್ ಮಿನಿಸ್ಟರ್ ಇದ್ರು. ಏನಾರು ಒಂದು ನೀರಾವರಿ ವಿಚಾರದಲ್ಲಿ ತೆಗೆದುಕೊಳ್ಳಿ, ಇಲ್ಲ ಯಾವ್ದಾದ್ರು ಒಂದು ಈ ಒಂದು ಮಂಡ್ಯ, ನಾನು ಬರೀ ನಿಮ್ದೊಂದೇ ಬೇಡ, ಮಂಡ್ಯಕ್ಕೂ ತೆಗೆದುಕೊಳ್ಳಿ. ಈಗ ನಾವು SM ಕೃಷ್ಣ ಅವ್ರು ನೆನೆಸ್ಕೋತೀವಿ, ಶಂಕರೇಗೌಡರು ನೆನೆಸ್ಕೋತೀವಿ, ಮಾದೇಗೌಡರು ನೆನೆಸ್ಕೋತೀವಿ. ಹಂಗೆ ನೀನೇನಾರು ಈಗ ದೇವರಾಜ ಅರಸು ನೆನೆಸ್ಕೋತೀವಿ ಮೈಸೂರಿಗೆ. ಈಗ ಜನ ಸಿದ್ದರಾಮಯ್ಯನವ್ರನ್ನ ನೆನೆಸ್ಕೋತಾರೆ. ಎಂತ ಕಾರ್ಯಕ್ರಮ ಮಾಡಿದ? ನಿನ್ನ ಕಾರ್ಯಕ್ರಮ ಏನು ಅಂತ ದಯವಿಟ್ಟು ಹೇಳಬೇಕು. ಇಲ್ಲಿ ಏನ್ ನೀನು ಸಹಾಯ ಮಾಡಿದ್ಯಾ ಅಂತ ಹೇಳಬೇಕು. ನಿನ್ಗೆ ಅಧಿಕಾರ ಕೊಟ್ಟಾಗ, ನಿಮ್ಮ ತಂದೆಗೆ ಕಾಂಗ್ರೆಸ್ ಪಾರ್ಟಿ ದೇಶದ ಪ್ರಧಾನಮಂತ್ರಿ ಮಾಡಿದಾಗ, ನಾವು ನಿನ್ನ ಎಲ್ಲರ ಕೈಲೂ ಬಯಸ್ಕೊಂಡು ಮುಖ್ಯಮಂತ್ರಿ ಮಾಡಿದಾಗ ನೀನು ಏನು ಮಾಡೋಕ್ಕಾಗದೆ, ಈಗ ನನಗೆ ಯಾವಾಗೂ ಒಂದು ಅಲ್ಲಮ ಪ್ರಭುಗಳದ್ದು ಒಂದು ಮಾತು ನನಗೆ ನೆನಪು ಬರ್ತದೆ. ಏನು ಹೇಳಿದ್ರು ಅಂದ್ರೆ, ಕೊಟ್ಟ ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ ಶೂರನು ಅಂತ. ಅಧಿಕಾರ ಇದ್ದಾಗ ಏನು ನಿನ್ನ ಕೈಯಲ್ಲಿ ಹರಿಯಕ್ಕಾಗದೆ, ಈಗೇನು ನಾನು ಹರಿತೀನಿ ಅಂದ್ರೆ ಏನು ಹರಿಯೋದು ನೀನು? ನಾವು ಏನೋ ಇರ್ಲಿ, ಬಿಜೆಪಿಯವರು ದೂರ ಇರ್ಲಿ ಅಂತ ಅನ್ಬಿಟ್ಟು ನಿನ್ನ ಚೀಫ್ ಮಿನಿಸ್ಟರ್ ಮಾಡಿದ್ರೆ 39 ಜನ ಗೆದ್ದವರು, ನಾವು 80 ಜನ ಮಾಡಿದ್ರೆ ಏನ್ ಬೆನ್ ಚಾಕೋಗ್ಬಿಟ್ಟಿದ್ವಾ? ಯಾಕವತ್ತು ಮಾತಾಡ್ಲಿಲ್ಲ ನೀನು? ಯಾಕ್ರಿ ಮಿಸ್ಟರ್ ಕುಮಾರಸ್ವಾಮಿ, ಏನಾಗಿತ್ತು ಅವತ್ತು ನಿನ್ಗೆ? ಇವತ್ತು ಏನಲ್ಲ ಮಾತು. ನಾನು ಈಗ ಉತ್ತರ ಕೊಡಕ್ ಹೋಗೋದಿಲ್ಲ, ಗೆಲ್ಲೋದಿಲ್ಲ, ಅದು ಬೇರೆ ವಿಚಾರ. ಅಸೆಂಬ್ಲಿಲಿ ಹೇಳಿದ್ದೀನಿ, ಪಾಪ ಮಾತಾಡೋಣ ಅಂತ ಹೇಳಿದ್ವಿ ಅಸೆಂಬ್ಲಿಲಿ. ಯಾಕೆ ದಾಖಲೆಯಲ್ಲಿ ಇರ್ಬೇಕಲ್ಲ, ಸುಮ್ಮನೆ ಇಲ್ಲ ಅಂದ್ರೆ ಇಲ್ಲಿ ಬಂದು ಭಾಷಣ ಮಾಡಿ ಹೊಂಟೋಯ್ತಾರೆ. ನೆಕ್ಸ್ಟ್ ನಮ್ಮ ಜನರೇಷನ್ ನೋಡ್ಕೋಬೇಕು. ನನಗೂ ಕುಮಾರಸ್ವಾಮಿಗೂ ಏನ್ ಚರ್ಚೆ ಆಯ್ತು, ಏನ್ ಮಾತಾಯ್ತು, ಅವ್ರದ್ದೇನ್ ಗಂಟು, ನಂದೇನ್ ಗಂಟು, ನಾನು ಕಲ್ಲು ಹೊಡೆದಿದ್ದು, ನಾನು ಭೂಮಿ ಹೊಡೆದಿದ್ದು ಎಲ್ಲ. ನನ್ನ ಜಮೀನಲ್ಲಿ ನಾನು ಕಲ್ಲು ಹೊಡೋದಕ್ಕೆ ಇವನ್ಗೆ ಅಪ್ಪಣೆಗೆ ಅರ್ಜಿ ಹಾಕೊಂಡಿರ್ಬೇಕ ನಾನು? ನಮ್ಮೂರಲ್ಲಿ ನನ್ನ ಜಮೀನಲ್ಲಿ ಕಲ್ಲಪ್ಪ, ಎಷ್ಟು ಎಕರೆ ಇದೆ ಅಂತ ಅವ್ನಿಗೇನು ಗೊತ್ತು? ಅವ್ಗೆ ಪಾಪ ನಾವೇನೋ ನಮ್ಮ ಬದುಕಿಗೆ ನಾವು ಮಾಡ್ಕೊಳ್ತೀವಿ. ನಿನ್ಗೇನು ಕಷ್ಟ? ಎಲ್ಲ ಮಾಡಿಸಲ್ಲ, ಎನ್ಕ್ವೈರಿಗಳೆಲ್ಲ ಮುಗಿದಿದ್ದಲ್ಲ, ಇನ್ನೇನಿತ್ತು? ಇನ್ನ ಏನ್ ಬೇಕಾದ್ರೂ ಡೆಲ್ಲಿಯವರು ಮಾಡ್ತಾವ್ರೆ, ನೀನು ಮಾಡಿಸಿದ್ಯಲ್ಲ, ಇನ್ನೇನಿದೆ? ಹಂಗೆ ನಾನು ಹೇಳುದು, ಈಗ ಬಿಜೆಪಿಯವರು ಬೇರೆ ಬಂದ್ಬಿಟ್ಟವ್ರು, ಇಬ್ರು ಪಾರ್ಟ್ನರ್ಶಿಪ್. ಇಬ್ರು ಏನ್ ಪಾರ್ಟ್ನರ್ಶಿಪ್? ಈಗ ಮೊದಲು ಬಿ ಟೀಮ್ ಎ ಟೀಮ್, ಅದು ಈಗಿಲ್ಲ ಪಾರ್ಟ್ನರ್ಶಿಪ್. ಈಗ ಬಿಜೆಪಿಯವರು ಆಯ್ತು, ಏನ್ ಮಾಡಿದ್ರಪ್ಪ ಬಿಜೆಪಿಯವರು? ನೀವು ಅವರಿಬ್ರು ಸೇರ್ಕೊಂಡ್ರಲ್ಲ, ಓಲಿ ಕರ್ನಾಟಕ ರಾಜ್ಯದ ಕಷ್ಟ ಸುಖಕ್ಕೆ ಏನಾದ್ರು ಕೇಳಿದ್ರ ನೀವು? ಧ್ವನಿ ಎತ್ತಿದ್ರ? ಏನಿಬ್ರು ಹಿಂದೆ ಇದೇ ಒಂದು ಎಲೆಕ್ಷನ್ 1 ವರ್ಷ ಮುಂಚಿತವಾಗಿ ಇದೇ ಮೈಸೂರಿಗೆ ಬಂದು ಏನ್ ಹೇಳಿದ್ರು ಪ್ರಧಾನಮಂತ್ರಿ ಇವರಿಬ್ರಿಗೂ? ಇದು ಫ್ಯಾಮಿಲಿ ಪಾರ್ಟಿ ಅಂದ್ರು. ನಿಜಾನ ಸುಳ್ಳು? ಪ್ರಧಾನಮಂತ್ರಿಗಳು ಫ್ಯಾಮಿಲಿ ಪಾರ್ಟಿ ಅಂದ್ರು. ಈಗ ಏನಾಗಿದೆ ಫ್ಯಾಮಿಲಿ ಪಾರ್ಟಿ? ಹೆಂಗ್ ನಂಟಿಸ್ತಾರ ನಿಮ್ಗೆ? ನೀವು ಸೋಲ್ತಿಲಿ ಅಂತ ಬೈಕ್ಗೋಸ್ಕರ ನೀವು ರಾಜಿ ಮಾಡ್ಕೊಂಡಿದ್ದೀರಿ. ನೀವು ಬಿಜೆಪಿಯವರು ದಳದವರು ಈಗ ಏನ್ ಮುಖ್ಯಮಂತ್ರಿ ಆಗೋದರಂತೆ, ಏನ್ ನಾವಿಲ್ಲ ಅಂದ್ರೆ ಸರ್ಕಾರನೇ ನಾವು ರಚನೆ ಮಾಡೋಕ್ ಆಗೋದಿಲ್ಲ ಅಂತ ನಾವು ಮಾಡ್ತಿರಂತೆ. ಹಂಗೆ ಇವತ್ತು ನಾನು ನಿಮ್ಗೆ ಹೇಳೋದು ಇಷ್ಟೇ,